ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಗೈಸ್ ಒಂದು ಲೈಕ್ ಮಾಡಿ. ಯಾರು ಕೂಡ ಲೈಕ್ ಮಾಡ್ತಾ ಇಲ್ಲ. ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳಿದ್ರೆ ವಿಡಿಯೋ ಎಂಡಿಂಗ್ ತನಕ ಯಾರು ಇರೋದಿಲ್ಲ ಅನ್ಕೋತೀನಿ, ಅದಕ್ಕೋಸ್ಕರ ಲೈಕ್ ಮಾಡ್ತಾ ಇಲ್ಲ. ಸೊ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೋ ಟೆಸ್ ಅವರು ಕೋಡಿ ರೋಡ್ಸ್ ಅವರ ಇಂಟರ್ವ್ಯೂನ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವರು ಮೊದಲನೇದಾಗಿ ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರ ಬಗ್ಗೆ ಮಾತಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಕೆವಿನ್ ಓಯನ್ಸ್ ಅವರು ನಿಜವಾಗ್ಲೂ ಕೂಡ ಡಬ್ಲ್ಯೂ ಕಂಪನಿಗೆ ಬೇಕು. ಡಬ್ಲ್ಯೂ ಕಂಪನಿಯಲ್ಲಿ ಕೆವಿನ್ ಓಯನ್ಸ್ ಒಂದು ಈಸಿ ದಾರಿನ ಇಟ್ಕೊಂಡು ಹೋಗ್ತಾನೆ. ಅವನು ಕಷ್ಟದ ದಾರಿನ ಇಟ್ಕೊಂಡು ಹೋಗೋದಕ್ಕೆ ಇಲ್ಲ. ಅದಕ್ಕೋಸ್ಕರನೇ ಅವನು ಈಗ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ತಗೊಂಡಿದ್ದಾನೆ. ಸೊ ನಾನು ಕೆವಿನ್ ಓಯನ್ಸ್ ಅವರಿಗೆ ಫೈನಲ್ ವಾರ್ನಿಂಗ್ ನ ಕೊಡ್ತಾ ಇದ್ದೀನಿ. ಕೆವಿನ್ ಓಯನ್ಸ್, ನಾನು ಎಲ್ಲರ ಜೊತೆನೂ ಕೂಡ ಚೆನ್ನಾಗಿ ಮಾತಾಡಬಹುದು. ನನ್ನ ಮುಖದಲ್ಲಿ ಯಾವಾಗಲೂ ಕೂಡ ನಗು ಇರಬಹುದು. ನಾನು ಫ್ಯಾನ್ಸ್ಗಳ ಹತ್ರ ಒಳ್ಳೆಯವನಾಗಿ ನಟನೆ ಮಾಡಬಹುದು. ಬಟ್ ನನ್ನ ರೆಕಾರ್ಡು ಅಷ್ಟೊಂದೇನು ಹ್ಯಾಪಿ ಆಗಿಲ್ಲ. ನಾನು ಗಂತರ್ ಅವ್ರನ್ನ ರೀಸೆಂಟ್ ಆಗಿ ಸೋಲಿಸಿದ್ದೆ. ಅಂಡ್ ನನ್ನ ಜನರೇಷನ್ನ ಗ್ರೇಟೆಸ್ಟ್ ಚಾಂಪಿಯನ್ ಆದಂತಹ ರೋಮನ್ ರೈನ್ಸ್ ಅವ್ರನ್ನು ಕೂಡ ನಾನು ಡಿಥ್ರೋನ್ ಮಾಡಿದ್ದೀನಿ. ಸೊ ನಾನು ಈಸಿಯಾಗಿ ನಿನ್ನ ಫೇಸ್ಗೆ ಪಂಚ್ ಮಾಡ್ತೀನಿ. ಅಂಡ್ ರಾಯಲ್ ರಂಬಲ್ ಅಲ್ಲಿ ಯಾವುದೇ ರೀತಿಯ ಲಿಮಿಟ್ ಇರೋದಿಲ್ಲ, ರೆಫ್ರಿ ಕೂಡ ಇರೋದಿಲ್ಲ ನಿನ್ನನ್ನು ತಡೆಯೋದಕ್ಕೆ. ಸೊ ನಿನಗೆ ನಾನು ಗುಡ್ ಲಕ್ ನ ಹೇಳ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಈ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ. ಸೊ ಫೈನಲ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನಮ್ಮ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ಗಿಂತ ಮುಂಚೆ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ. ಇದಾದ್ಮೇಲೆ ನಮಗೆ ಮೋಟಾರ್ ಸಿಟಿ ಮಷಿನ್ ಗನ್ ಹಾಗೆ ಪ್ರಿಟಿ ಡೆಡ್ಲಿ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಮೋಟಾರ್ ಸಿಟಿ ಮಷಿನ್ ಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಸಡನ್ ಆಗಿ ಕೆವಿನ್ ಓಯನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೆವಿನ್ ಓಯನ್ಸ್ ಅವರು ಅನೌನ್ಸರ್ ಟೀಮ್ ಜೊತೆ ಹೋಗಿ, ಜೋ ನನ್ ಜೊತೆ ನೀನು ಇಂಟರ್ವ್ಯೂನೇ ಮಾಡಲಿಲ್ಲ, ಸೊ ನಾನು ಈ ಒಂದು ಟೈಮ್ ಅಲ್ಲಿ ಮೈಕಲ್ ಕೋಲ್ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಕ್ರೌಡ್ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ವಿಚಾರನ ಹೇಳ್ತಾ ಇದ್ದೀನಿ. ಯಾರ್ಯಾರು ಕೋಡಿ ರೋಡ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ರಾಯಲ್ ರಂಬಲ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಕಾದಿರುತ್ತೆ ಅಂತ ಹೇಳಿ ರಿಂಗ್ ಸೈಡ್ ಅಲ್ಲಿ ಒಬ್ಬ ಹೀರೋ ಮ್ಯಾಥ್ಯೂ ಕೂಡ ಕೂತ್ಕೊಂಡಿರ್ತಾರೆ. ಅಂಡ್ ಅವ್ರಿಗೂ ಕೂಡ ಹೇಳ್ತಾ ಇರ್ತಾರೆ, ನಾನು ರಾಯಲ್ ರಂಬಲ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ತೀನಿ. ಯಾವ ರೀತಿ ನಿನ್ನನ್ನು ಕೂಡ ಬೇರೊಬ್ಬ ಸೋಲಿಸಿದ್ನೋ ಅದೇ ರೀತಿ ನಾನು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ಬಂದಾಗ ಕೆವಿನ್ ಓಯನ್ಸ್ ಅವರು ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ. ಆಗ ನಮ್ಮ ಜಿಮ್ಮಿ ಊಸೋ ಅವರು, ನೀನು ಜಾಸ್ತಿ ಮಾತಾಡ್ತಾ ಇದೀಯಾ, ಅದನ್ನ ಕೇಳಿಸ್ಕೊಳ್ಳೋದಕ್ಕಾಗ್ದಲೇ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಕೆವಿನ್ ಓಯನ್ಸ್ ಅವರಿಗೆ ಒಂದು ಪಂಚ್ ನ ಹೊಡೆದು ಬಿಡ್ತಾರೆ. ಅಂಡ್ ಕೆವಿನ್ ಓಯನ್ಸ್ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ಒಂದು ಬ್ರಾಲ್ ಟೈಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಕೆವಿನ್ ಓಯನ್ಸ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ, ನಮ್ಮ ಜಿಮ್ಮಿ ಊಸೋ ಅವರು ಅಲ್ಲಿಂದ ಕೆವಿನ್ ಓಯನ್ಸ್ ಅವರಿಗೆ ಸ್ಮ್ಯಾಕ್ ಡೌನ್ ಮೈನ್ ಇವೆಂಟ್ ಗೆ ಚಾಲೆಂಜ್ ಕೂಡ ಮಾಡ್ತಾರೆ. ಸೊ ಈ ಒಂದು ಸೆಗ್ಮೆಂಟ್ ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೊಂದು ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಚೆಲ್ಸಿಯಾ ಗ್ರೀನ್ ಅಂಡ್ ಪೈಪರ್ ನೆವಿನ್ ವರ್ಸಸ್ ಬಿ ಫ್ಯಾಪ್ ಹಾಗೆ ಮೆಚಿನ್ ಅವರ ನಡುವೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿ ಇತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬಿ ಫ್ಯಾಪ್ ಹಾಗೆ ಮೆಚಿನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಸ್ಟಿಫನಿ ಸ್ಟಾರ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಬರ್ತಾರೆ, ನಾನಿಲ್ಲಿ ಮತ್ತೊಮ್ಮೆ ವಿಮೆನ್ಸ್ ಚಾಂಪಿಯನ್ ಆಗಿ ನಿಂತಿದ್ದೀನಿ. ಅಂಡ್ ಕಳೆದ ವಾರ ನಾನು ಬೇಲಿ ಅವ್ರನ್ನ ಫೇಸ್ ಮಾಡಿದೆ. ಬೇಲಿ ಅವರು ಕಳೆದ ವರ್ಷದ ರಾಯಲ್ ರಂಬಲ್ ನ ವಿನ್ನರ್ ಆಗಿದ್ರು. ಅಂಡ್ ಮುಂದಿನ ವಾರ ನನ್ನನ್ನ ಫೇಸ್ ಮಾಡೋದಕ್ಕೋಸ್ಕರ ಎಲ್ಲರೂ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾರೆ. ಅಂಡ್ ಅದರಲ್ಲಿ ಗೆದ್ದವರು ಸ್ಟಿಫನಿ ಟೈಮ್ಗೆ ಎಂಟ್ರಿನ ಕೊಡ್ತಾರೆ ಅಂತ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ರಿಂಗ್ ಗೆ ಬರ್ತಾರೆ. ಸ್ಟಿಫನಿ, ನೀನು ಮರ್ತಿದ್ಯಾ, ನಾನು ಕೂಡ ವಿಮೆನ್ಸ್ ಚಾಂಪಿಯನ್. ಅಂಡ್ ಆಸ್ ಎ ವಿಮೆನ್ಸ್ ಚಾಂಪಿಯನ್ ನನಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ. ಯಾಕಂದ್ರೆ ನೀನು ನಾಯಾ ಜಾಕ್ಸ್ ಅವರಿಗೆ ಸರಿಯಾಗಿ ಮಾಡಿದ್ಯಾ. ಬಟ್ ನಾನು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾಯಾ ಜಾಕ್ಸ್ ಅವ್ರನ್ನ ಇನ್ನೂ ಸರಿಯಾಗಿ ನೋಡ್ಕೋತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ಬರ್ತಾರೆ, ನಾನಿಲ್ಲಿ ಒಂದು ಹಿಸ್ಟಾರಿಕ್ ಅನೌನ್ಸ್ಮೆಂಟ್ ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಾನು ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ನಾನು ನಾಳೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ರಿಯಾ ರಿಪ್ಲಿ ಅವ್ರನ್ನ ಸೋಲಿಸಿ ಅಫ್ಕೋರ್ಸ್ ವಿಮೆನ್ ವರ್ಲ್ಡ್ ಚಾಂಪಿಯನ್ ಆಗ್ತೀನಿ. ಚಾಂಪಿಯನ್ ಆಗಿದ್ರು ಕೂಡ ನಾನು ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಫ್ಯಾನು ಮಾಮ್ ಸಕ್ ಅಂತ ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ನಾಯಾ ಜಾಕ್ಸ್ ಅವರು ನಿನ್ನ ಮನೆ ಸಕ್ ಮಾಡೋದು ಅಂತ ಫ್ಯಾನ್ಗೂ ಕೂಡ ಕೌಂಟರ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ತನ್ನ ನೇಮ್ ನ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಕನ್ಫರ್ಮ್ ಮಾಡ್ಕೋತಾರೆ. ಅದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ತನ್ನನ್ನ ತಾನು ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ಕೊಂಡು ವಿಮೆನ್ಸ್
ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ನಾನೇ ಗೆಲ್ತೀನಿ, ಯಾಕಂದ್ರೆ ರೊಕೈಲ್ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಬ್ರಾಲ್ ಆದ್ಮೇಲೆ ನಿಕ್ ಆಲ್ಡಿಸ್ ಅವರು ಬರ್ತಾರೆ. ನಿಕ್ ಆಲ್ಡಿಸ್ ಅವರು ಬಂದು ಒಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾರೆ. ರಿಯಾ ರಿಪ್ಲಿ, ಬಿಯಾಂಕಾ ಬ್ಲೇರ್ ಅಂಡ್ ನಯೋಮಿ ವರ್ಸಸ್ ಲಿವ್ ಮಾರ್ಗನ್, ಕ್ಯಾಂಡಸ್ ಲಿರೆ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿರುತ್ತೆ. ಬಟ್ ಮ್ಯಾಚ್ ನ ಎಂಡಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಬಿಯಾಂಕಾ ಬ್ಲೇರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಎಂಡಿಂಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಬಿಯಾಂಕಾ ಬ್ಲೇರ್ ಅವ್ರನ್ನ ಪಿನ್ ಮಾಡಿದ್ರು ಇನ್ನೂ ಜಾಸ್ತಿ ಖುಷಿ ತಂತು. ಇದಾದ್ಮೇಲೆ ನಮಗೆ ಜಾನಿ ಗೆರ್ಗೆನೋ ಹಾಗೆ ಅಪೋಲೋ ಕ್ರೂಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಚಾಂಪಾ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಇಂಟರ್ಫರೆನ್ಸ್ ಕೂಡ ಮಾಡ್ತಾ ಇರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಪೋಲೋ ಕ್ರೂಸ್ ಅವರು ಸಡನ್ ಆಗಿ ಜಾನಿ ಗೆರ್ಗೆನೋ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಮೋಟರ್ ಸಿಟಿ ಮಷಿನ್ ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದ ನಮ್ಮ ಜಾನಿ ಗೆರ್ಗೆನೋ ಅವರು ಡಿಸ್ಟ್ರಾಕ್ಟ್ ಆದಾಗ ನಮ್ಮ ಅಪೋಲೋ ಕ್ರೂಸ್ ಅವರು ಜಾನಿ ಗೆರ್ಗೆನೋ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಾಕೋ ಫಾಟು ಹಾಗೆ ಟಾಮಾಟೋಂಗ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ನಮ್ಮ ಜಾಕೋ ಫಾಟು ಅವರು ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಬ್ರಾನ್ ಸ್ಟ್ರೋಮನ್, ನಾಳೆ ನಾನು ನಿನ್ನನ್ನ ನೋಡ್ಕೋತಾ ಇದ್ದೀನಿ. ಇದು ಮಾನ್ಸ್ಟರ್ ವರ್ಸಸ್ ಮಾನ್ಸ್ಟರ್ ಅಲ್ಲ, ಗಾಡ್ಜಿಲಾ ವರ್ಸಸ್ ಕಿಂಗ್ ಕಾಂಗ್ ಅಲ್ಲ. ಯಾಕಂದ್ರೆ ಗಾಡ್ಜಿಲನ್ನು ನಾನೇ, ಕಿಂಗ್ ಕಾಂಗ್ ನಾನೇ, ನಾಳೆ ನಾನು ನಿನ್ನನ್ನ ನೋಡ್ಕೋತೀನಿ ಅಂತ ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಟಾಮಾಟೋಂಗ ಹಾಗೆ ಎಲಿನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲಿನೈಟ್ ಅವರು BFT ನ ಕನೆಕ್ಟ್ ಮಾಡಿ ಟಾಮಾಟೋಂಗ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಎಲಿನೈಟ್ ಅವರು ಗೆದ್ದಾದ್ಮೇಲೆ ನಮ್ಮ ಜಾಕೋ ಫಾಟು ಹಾಗೆ ಟಾಮಾಟೋಂಗ ಅವರು ಸೇರ್ಕೊಂಡು ಎಲಿನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇವನ್ ಅನೌನ್ಸರ್ ಟೇಬಲ್ ನು ಕೂಡ ಮುರ್ಸೋದಕ್ಕೆ ಹೋಗ್ತಾರೆ. ಸಡನ್ ಆಗಿ ನಮಗೆ ಬ್ರಾನ್ ಸ್ಟ್ರೋಮನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಬಂದ್ ಕೂಡಲೇ ಟಾಮಾಟೋಂಗ ಅವರು ಜಾಕೋ ಫಾಟೋ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾರೆ. ಬಟ್ ನಮ್ಮ ಜಾಕೋ ಫಾಟೋ ಅವರು ಈ ಬಾರಿ ಟಾಮಾಟೋಂಗ ಅವ್ರನ್ನೇ ತೊಳ್ತಾರೆ. ನಾನು ಅವನ ಮೇಲೆ ಹೋಗ್ಲೇಬೇಕು ಅಂತ ಟಾಮಾಟೋಂಗ ಅವ್ರನ್ನೇ ತೊಳ್ಳಿ ರಿಂಗ್ ಮೇಲ್ಗಡೆ ಹತ್ಕೋತಾರೆ. ಅಂಡ್ ಇವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾಕೋ ಫಾಟೋ ಅವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಸೈಡಿಗೆ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಇನ್ನೇನು ಇವರಿಬ್ರು ಕೂಡ ಇನ್ನೂ ಫೈಟ್ ಆಡಬೇಕು. ಸಡನ್ ಆಗಿ ನಮ್ಮ ಟಾಮಾಟೋಂಗ ಅವರು ಜಾಕೋ ಫಾಟೋ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಎಳ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇವರಿಬ್ಬರ ಫೈಟ್ ನ ನೋಡೋದಕ್ಕೆ ನಾನು ನಾಳೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗಾಗಿ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೇನೆ. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರಿಸ್ಟ್ ಹಾಗೆ ಕಾರ್ಮೆಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕೂಡ ನಮಗೆ ಅದ್ಭುತವಾಗಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ತಮ್ಮ ಫಿನಿಶರ್ ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಕಾರ್ಮೆಲಾ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜಿಮ್ಮಿ ಊಸೋ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ನಮ್ಮ ಜಿಮ್ಮಿ ಊಸೋ ಅವರು ಎಂಟ್ರಿನ ಕೊಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಹಿಂದೆಯಿಂದ ನಮ್ಮ ಕಾರ್ಮೆಲಾ ಅವರು ಬಂದು ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇವರ ನಡುವೆ ನಮಗೊಂದು ಟೆನ್ಷನ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಅಟ್ಯಾಕ್ ಮಾಡಬೇಕಾದ್ರೆ ಇವರೇ ಬ್ರಾಲ್ ನ ಆಡ್ತಾ ಇರ್ತಾರೆ. ಸಡನ್ ಆಗಿ ಅಫಿಷಿಯಲ್ಸ್ ಗಳು ಬಂದ್ಬಿಟ್ಟು ನಮ್ಮ ಕಾರ್ಮೆಲಾ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಸಡನ್ ಆಗಿ ನಮಗೆ ಕೆವಿನ್ ಓವೆನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓವೆನ್ಸ್ ಅವರು ಜಿಮ್ಮಿ ಊಸೋ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ, ಅವ್ರ ಜೊತೆ ಮೈಂಡ್ ಗೇಮ್ ನ ಪ್ಲೇ ಮಾಡೋದಕ್ಕೆ ನಯೋಮಿ ಅವರ ಟಿ ಶರ್ಟ್ ನ ಹಾಕೊಂಡು ಬಂದಿರ್ತಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ನಮ್ಮ ಕೆವಿನ್ ಓವೆನ್ಸ್ ಅವರ ಔಟ್ಫಿಟ್ ನ ನೋಡೋದ್ರಲ್ಲೇ ಒಂದು ರೀತಿ ಮಜಾ ಇರುತ್ತೆ. ಪ್ರತಿ ಬಾರಿನೂ ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಬರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಸ್ಮ್ಯಾಕ್ ಡೌನ್ ಮೈನ್ ಇವೆಂಟ್ ಗೆ ಹೇಳಿ ಮಾಡ್ತಿದ್ದಂತ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಮ್ಮ ಜಿಮ್ಮಿ ಊಸೋ ಅವರ ಪರ್ಫಾರ್ಮೆನ್ಸ್ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಇದನ್ನ ನಾವು ಸೂಪರ್ ಕಿಕ್ಸ್ ಗಳ ಮ್ಯಾಚ್ ಅಂತಾನೂ ಕೂಡ ಕರಿಬಹುದು. ಸೂಪರ್ ಕಿಕ್ ಮೇಲೆ ಸೂಪರ್ ಕಿಕ್, ಸೂಪರ್ ಕಿಕ್ ಮೇಲೆ ಸೂಪರ್ ಕಿಕ್. ಕೆವಿನ್ ಓವೆನ್ಸ್ ಅವರು ಸೂಪರ್ ಕಿಕ್ ಕೊಡಿದ್ರೆ ಸಡನ್ ಆಗಿ ಜಿಮ್ಮಿ ಊಸೋ ಅವರ ಕೈಯಿಂದ ಸೂಪರ್ ಕಿಕ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಸೂಪರ್ ಕಿಕ್ ಗಳ ಸೌಂಡ್ ಕೇಳೋದ್ರಲ್ಲೇ ಮಜಾ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ ಫ್ಲಾಶ್ ನ ಹಾಕೋದಕ್ಕೆ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರು ಟಾಪ್ ರೋಪ್ ಮೇಲಿಂದ ಜಿಮ್ಮಿ ಊಸೋ ಅವ್ರನ್ನ ಕೆಡವಿ ಒಂದು ಪಾಪ್ ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಇಷ್ಟಕ್ಕೆ ಅವರು ನಿಲ್ಲೋದಿಲ್ಲ ಗಾಯ್ಸ್. ನಮ್ಮ ಜಿಮ್ಮಿ ಊಸೋ ಅವ್ರನ್ನ ಕರ್ಕೊಂಡೋಗಿ ಅನೌನ್ಸರ್ ಟೇಬಲ್ ನ ಕ್ಲೀನ್ ಮಾಡಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಜಿಮ್ಮಿ ಊಸೋಗೆ ಒಂದು ಪಾಯಿಲ್ ಡ್ರೈವರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಸಡನ್ ಆಗಿ ಇಲ್ಲಿ ಕಾಪಾಡೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ. ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಗಾಯ್ಸ್ ಅದೇ ಹೇಳಿದ್ದೆ ಹೇಳಬೇಕು ಮತ್ತೊಮ್ಮೆ, 3 ಗಂಟೆಯ ಸ್ಮ್ಯಾಕ್ ಡೌನ್ ನಿಜವಾಗ್ಲೂ ಕೂಡ ನೋಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಮ್ಯಾಚಸ್ಗಳು ನೋಡಿ ಸಾಕಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ಆದಷ್ಟು ಬೇಗ 2 ಗಂಟೆ ಸ್ಮ್ಯಾಕ್ ಡೌನ್ ರಿಟರ್ನ್ ಆಗಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.